ಭಾರೀ ಬಿರುಗಾಳಿ ಮಳೆಗೆ ಕಂದೀಕೆರೆ ಗ್ರಾಮದಲ್ಲಿ ಬಾಳೆ ಬೆಳೆ ಸಂಪೂರ್ಣ ನೆಲಕಚ್ಚಿದೆ. ಚಿತ್ರದುರ್ಗ ಜಿಲ್ಲೆ ಹಿರಿಯೂರು ತಾಲೂಕಿನ ಕಂದೀಕೆರೆ ಗ್ರಾಮದಲ್ಲಿ ಈ ಒಂದು ಘಟನೆ ನಡೆದಿದ್ದು, ಗ್ರಾಮದ ರೈತ ತಿಪ್ಪೇಸ್ವಾಮಿ ಎಂಬುವರಿಗೆ ಸೇರಿದ 3 ಎಕರೆ ಬಾಳೆ ಬೆಳೆ ಸಂಪೂರ್ಣ ನಾಶವಾಗಿ ಲಕ್ಷಾಂತರ ರೂಪಾಯಿ ರೈತನಿಗೆ ನಷ್ಟ ಅನುಭವಿಸಿದ್ದಾನೆ. ಇನ್ನು ಕಳೆದ 3-4 ದಿನಗಳಿಂದ ನಿರಂತರವಾಗಿ ಬಿರುಗಾಳಿ ಸಹಿತ ಗ್ರಾಮದಲ್ಲಿ ಮಳೆ ಸುರಿದಿದೆ. ತಿಪ್ಪೇಸ್ವಾಮಿ ಅವರು ಕಟಾವು ಹಂತಕ್ಕೆ ಬಂದಿದ್ದ ಸುಮಾರು 3 ಎಕರೆಯಲ್ಲಿ ಬೆಳೆದ ಸಾವಿರಾರು ಬಾಳೆ ಗಿಡಗಳು ನೆಲಕ್ಕುರುಳಿ ಬಿದ್ದು ರೈತ ತಿಪ್ಪೇಸ್ವಾಮಿ ಭಾರೀ ನಷ್ಟ ಅನುಭವಿಸಿದ್ದಾನೆ. ಇನ್ನು ಕೆಲವೇ ದಿನಗಳು ಕಳೆದರೆ ಬಾಳೆ ಕಟಾವು ಮಾಡುವ ಬಗ್ಗೆ ರೈತ ಅಂದುಕೊಂಡಿದ್ದ. ಅಷ್ಟರಲ್ಲೇ ಸುರಿದ ಮಳೆ ರೈತನ ಆಸ್ತಿಗೆ ತಣ್ಣೀರೆರಚಿದ್ದು, ರೈತ ಆದ ನಷ್ಟದಿಂದಾಗಿ ತಲೆ ಮೇಲೆ ಕೈ ಹೊತ್ತು ಕೂರುವಂತಾಗಿದೆ. ಇತ್ತ ಖರ್ಚು ಮಾಡಿದ ಹಣವೂ ಸಹ ಕೈ ಸೇರದೇ ಇದ್ದು ಕಂಗಾಲಾಗಿದ್ದಾನೆ. ಇನ್ನು ಸರ್ಕಾರ ಈ ಒಂದು ನೊಂದ ರೈತನ ನೆರವಿಗೆ ಬರಬೇಕಿದೆ ಎಂದು ತಮ್ಮ ಅಳಲನ್ನು ತೋಡಿಕೊಂಡಿದ್ದಾರೆ. ಆಗ್ಬಿಟ್ಟಿದೆ. ಎಲ್ಲ ಅರ್ಧಕ್ಕೆ ಮುರ್ಕೊಂಬಿಟ್ಟೆ ಸರ್. ಇದು ಏನೂ ಮಾಡಕ್ಕೆ ಬರೋದಿಲ್ಲ. ನಮ್ಮ ಹಿರಿಯೂರು ತಾಲೂಕಲ್ಲಿ ನಮ್ಮ ಕಷ್ಟ ಕೇಳೋರಿಲ್ಲ ರೈತರು. ಸುಮಾರು ಒಂದು 15-20 ಲಕ್ಷ ರೂಪಾಯಿ ಲಾಸ್. ಒಂದು 5-6 ಲಕ್ಷ ರೂಪಾಯಿ ಸಾಲ ಮಾಡಿ ತಗೊಂಬಂದು ಹಾಕಿದ್ವಿ. ಪೂರ್ತಿ ಎಲ್ಲ ಈ ಥರ ನೋಡಿ ಅರ್ಧಕ್ಕೆ ಮುರ್ಕೊಂಬಿಟ್ಟಿದೆ. ಮತ್ತು ಗುರುವಾರ ಬಂದಿರೋ ಬಿರುಗಾಳಿ ಮಳೆಗೆ 3 ಎಕರೆ ಬಾಳೆ ಎಲ್ಲ ನೆಲಸಮ ಆಗಿದೆ ನೋಡಿ ಸರ್. ಇದು ರೈತರ ಕಷ್ಟ ಕೇಳೋರಿಲ್ಲ. ನಮ್ಮ ಹಿರಿಯೂರು ತಾಲೂಕಲ್ಲಿ ಎಲ್ಲ ಬರೀ ಎಲೆಕ್ಷನ್ಗೋಸ್ಕರನೇ ಇವರು ಸೀಟು ಎಲೆಕ್ಷನ್ಗೋಸ್ಕರ ಕಿತ್ತಾಡ್ತಾ ಇದ್ದಾರೆ. 3 ಎಕರೆ ಬಾಳೆ ಸರ್. ಇದು ಎಲ್ಲ ಸಾಲ ಮಾಡಿ ತಗೊಂಬಂದು ಹಾಕಿದ್ವಿ. ಇದು 3 ಎಕರೆ ಬಾಳೆ ಪೂರ್ತಿ ನೆಲಸಮ ಆಗಿದೆ ನೋಡಿ. ಎಲ್ಲ ಅರ್ಧಕ್ಕೆ ಮುರ್ಕೊಂಬಿಟ್ಟಿದೆ. ಎಲ್ಲ ಫಸ್ಲಿ ಬಂದ್ಬಿಟ್ಟಿದೆ. ಸುಮಾರು ಒಂದು 15-20 ಲಕ್ಷ ರೂಪಾಯಿ ಲಾಸ್. ರೈತರು ಯಾಕೆ ಉದ್ಧಾರ ಆಗಲ್ಲ ಅಂದರೆ ಈಗ ಹಿಂಗೆ